ವರದನಾಯಕನಹಳ್ಳಿ ಗೇಟ್ ಬಳಿ ನೂತನ ದ್ವಾರ ಬಾಗಿಲು ನಿರ್ಮಾಣಕ್ಕೆ ಗುದ್ದಲಿ ಪೂಜೆ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದ ಪ್ರವೇಶ ದ್ವಾರದಲ್ಲಿ ನೂತನ ದ್ವಾರ ಬಾಗಿಲು ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಗ್ರಾಮದಲ್ಲಿ ಪಾರಂಪರಿಕ ಸಂಪ್ರದಾಯವನ್ನು ಉಳಿಸಿಕೊಂಡು ಗ್ರಾಮದ ಗೌರವ ಮತ್ತು ಐಕ್ಯತೆಯ ಸಂಕೇತವಾಗಿ ದ್ವಾರ ಬಾಗಿಲು ನಿರ್ಮಿಸಲಾಗುತ್ತಿದೆ ಎಂದು ಬೆಂಗಳೂರು ಕಳ್ಳಿಪಾಳ್ಯ ಧರ್ಮದರ್ಶಿ ನಾಗರಾಜಪ್ಪ ತಿಳಿಸಿದರು. ಗ್ರಾಮದಲ್ಲಿ ಹಳ್ಳಿಯ ಜಾತ್ರೆ, ಹಬ್ಬ ಹಾಗೂ ವಿವಿಧ ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಹಿರಿಕರು ನಿರ್ಮಿಸಿದ ಊರ ಬಾಗಿಲಿನಿಂದ ಗ್ರಾಮಕ್ಕೆ ಪ್ರವೇಶಿಸುವ ಪದ್ಧತಿ ಅನೇಕ ಕಡೆಗಳಲ್ಲಿ ಇನ್ನೂ ಮುಂದುವರೆದಿದೆ. ಅದೇ ಸಂಪ್ರದಾಯವನ್ನು ಉಳಿಸಿಕೊಂಡು ವರದನಾಯಕನಹಳ್ಳಿಯಲ್ಲಿಯೂ ನೂತನ ದ್ವಾರ ಬಾಗಿಲು ನಿರ್ಮಿಸಲು ಸಂಕಲ್ಪ ಮಾಡಿದ್ದು ಇದು ನನಗೆ ಸೌಭಾಗ್ಯದ ವಿಚಾರವಾಗಿದೆ ಎಂದು ಹೇಳಿದರು. ಈಗಾಗಲೇ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಹಾಗೂ ಶ್ರೀ ಪಟಾಲಮ್ಮ ದೇವಿ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಇದೀಗ ನಿರ್ಮಾಣಗೊಳ್ಳುವ ದ್ವಾರ ಬಾಗಿಲಿನಲ್ಲಿ ಗ್ರಾಮದಲ್ಲಿರುವ ವಿವಿಧ ದೇವರುಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಅದನ್ನು ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುವುದು ಎಂದು ನಾಗರಾಜಪ್ಪ ಮಾಹಿತಿ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಧರ್ಮದರ್ಶಿ ವಿ ನಾಗರಾಜಪ್ಪ ಅವರ ಮೊಮ್ಮಗ ನಾಗೇಂದ್ರ, ಹಂಡಿಗನಾಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿರೆಡ್ಡಿ, ಶ್ರೀ ಪಟಾಲಮ್ಮ ದೇವಿ ದೇವಾಲಯದ ಒಕ್ಕಲಾರಾದ ಕೊಂಡೇನಹಳ್ಳಿ ನಾಗರಾಜಪ್ಪ, ಗಡದನಾಯಕನಹಳ್ಳಿ ನಾಗರಾಜಪ್ಪ ಸೇರಿದಂತೆ ಗ್ರಾಮದ ಮುಖಂಡರಾದ ಎಂಬಿ ರಾಮಯ್ಯ, ವಿಬಿ ನಾರಾಯಣಸ್ವಾಮಿ, ವಿಆರ್ ಶ್ರೀನಿವಾಸ್, ಆಂಜನೇಯ, ವಿಶ್ವನಾಥ್, ಆರ್ ಶ್ರೀನಿವಾಸ್, ಹನುಮಂತಣ್ಣ, ಎಂ ಶ್ರೀನಿವಾಸ್, ಮುನಿರಾಮ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ನಾನೇನಿದು ಕೆಲಸ ಮಾಡೋದೇ ಹೊರತು ಕೆಲಸದ ಮೇಲೆ ನೋಡೋದೇ ಹೊರತು ಎಲ್ಲ ದೇವಸ್ಥಾನಗಳು ಪ್ರತಿಯೊಂದು ಎಲ್ಲ ಜಾಗ ಸುಮಾರು 7-10 ದೇವಸ್ಥಾನಗಳು ಮಾಡಿದ್ದೀನಿ. ಈಗ ಇಲ್ಲಿ ಆರ್ಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಯಿತಾ ಇಲ್ಲಿ ಇವತ್ತು ಪೂಜೆ ಮಾಡಿದ್ವಿ. ಇನ್ನು ಮುಂದೆ ಇದು ಲೆಕ್ಕಾಚಾರವಾಗಿ ಏನು ತೊಂದರೆ ಇಲ್ಲ ಆಗಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಗ್ರಾಮಗಳಲ್ಲಿ ಅನೇಕ ಗ್ರಾಮಗಳಲ್ಲಿ ಊರು ಬಾಗಿಲು ಅನ್ನೋದೇ ಇರಲ್ಲ. ವರದನಾಯಕನಹಳ್ಳಿ ಒಂದು ಹಳೆಯ ಕೆಲವು ಇದ್ದಾವೆ. ಈಗ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಸಂಕಲ್ಪಕ್ಕೆ ಯಾವ ರೀತಿ ನಿಮಗೆ ಪ್ರೇರಣೆ ಆಯಿತು? ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಆಗ್ತಾಯಿದೆ? ಅದಕ್ಕೆ ಯಾರೆಲ್ಲ ಸಹಕಾರ ನೀಡ್ತಾ ಇದ್ದಾರೆ? ಸುಮಾರು ಒಂದು ಆಯಿತು 10 ವರ್ಷದಿಂದ ನಮ್ಮ ಪಟಾಲಮ್ಮ ದೇವಸ್ಥಾನ, ವೀರಕಣ್ಣಮ್ಮ ದೇವಸ್ಥಾನ 10 ವರ್ಷದಿಂದ ನಾವು ಪೂರ್ತಿಯಾಗಿ ಈಗ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಈ ಆರ್ಚ್ ಇಲ್ಲಿ ಮೇನ್ ರೋಡ್ನಲ್ಲಿ ಆ ದೇವರ ಹೆಸರಿನಲ್ಲಿ ಒಂದು ಆರ್ಚ್ ಮಾಡಬೇಕು ಅಂತ ಒಂದು ಪ್ರತಿಜ್ಞೆ ಮಾಡಿದ್ದೀವಿ. ಅದು ಊರಿನವರೆಲ್ಲ ಸೇರಿ ನಾವು ಮಾಡ್ತಾ ಇದ್ದೀವಿ. ವರದನಾಯಕನಹಳ್ಳಿ ಗ್ರಾಮಸ್ಥರು ಯಾವ ರೀತಿ ಆರ್ಚ್ ಯಾವ ರೀತಿ ಎಲ್ಲ ಮೂಡಿ ಬರ್ತೈತೆ? ಆರ್ಚ್ನಲ್ಲಿ ನಮ್ಮ ಈ ಪಟಾಲಮ್ಮನ ದೇವಸ್ಥಾನಕ್ಕೆ ಸೇರಿದ ಆ ಊರಿನಾಗ ಯಾವ ದೇವರು ಇದ್ದರೂ ಎಲ್ಲ ದೇವರುಗಳು ಮೇಲೆ ಪ್ರತಿಷ್ಠಾಪನೆ ಮಾಡೋದು ಅಂತ ಮಾಡಿದ್ದೀವಿ. ಇನ್ನು ಏನೇನು ದೇವ್ರು ಬರ್ತದೆ ನೋಡೋಣ. ಸರಿದಾ? ಏನೋ ನಾವು ತೊಂದರೆ ಇಲ್ಲ, ನೆರವೇರಬೇಕು. ಎಲ್ಲ ಗ್ರಾಮಸ್ಥರಿಗೂ ಏನು ಈ ವರದನಾಯಕನಹಳ್ಳಿ ಗ್ರಾಮದಲ್ಲಿ ಇತಿಹಾಸ ಇದೆ. ವರದನಾಯಕನಹಳ್ಳಿ ಪಟಾಲಮ್ಮ ಮತ್ತು ವೀರಸೋಣಮ್ಮ ದೇವಿ ಅನ್ನೋದು ಆ ಒಂದು ಅಂಗವಾಗಿ ನಮ್ಮೆಲ್ಲರ ಒಂದು ಮೆಚ್ಚಿನ ಒಬ್ಬ ನಾಗರಾಜಣ್ಣ ಅಂತೇಳಿ ಕಳ್ಳಿಪಾಳ್ಯ ನಾಗರಾಜಣ್ಣವರು ಕೇಳಿದಾಗ ಗ್ರಾಮಸ್ಥರು ಸಪೋರ್ಟ್ ಕೊಟ್ಟರೆ ನಾವು ಎಲ್ಲ ರೀತಿಗೆ ನಾವು ನಿಮಗೆ ಸಹಕಾರ ಕೊಡ್ತೀವಿ. ಅದರಿಂದ ನಾವು ಹುಡುಗರು ಅಂದರೆ ಗ್ರಾಮಸ್ಥರಲ್ಲಿ ಎಲ್ಲ ಒಂದು ಮಾಡಿಕೊಂಡು ಆ ಒಂದು ಕೆಲಸ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಂತೇಳಿ ನಾವೆಲ್ಲರೂ ಮಾತಾಡಿಕೊಂಡು ಈ ಕೆಲಸನ ಪ್ರಾರಂಭಿಸಿರುವಂಥ ಕೆಲಸ ನಿಲ್ದಿರೋನೇ ಕೆಲಸ ಆಗಲಿ, ಇದು ಯಶಸ್ವಿ ಆಗ್ತದೆ ಅಂತೇಳಿ ಆ ಪಟಾಲಮ್ಮ ತಾಯಿ ಹತ್ರ ನಾನು ಪ್ರಾರ್ಥಿಸ್ತೀನಿ.